ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚಾರಿತ್ಯಾಸ್ ವ್ಲಾಗ್. ಈ ವ್ಲಾಗ್ ಬಂದು ನಮ್ಮ ಮನೆಯಲ್ಲಿ ಮಾಡಿದಂತಹ ಆಯುಧ ಪೂಜೆ ವಿಶೇಷ. ಈ ಕ್ಲಿಪ್ ಬಂದು ನಮ್ಮ ಊರಲ್ಲಿ ಹೇಗೆ ದಸರಾ ಸೆಲೆಬ್ರೇಷನ್ ಮಾಡ್ತಾರೆ ಅನ್ನೋದು. ಸೊ ಇದು ರಾತ್ರಿ ಆಯುಧ ಪೂಜೆ ಹಿಂದಿನ ದಿನ ಮಾಡುವಂತಹ ಪೂಜೆ ಇದು. ಸೊ ಅಲ್ಲಿ ಈ ಥರ ಒಂದು ಕೊಂದನ್ನು ನಿಲ್ಲಿಸಿ ಅಲ್ಲಿ ಒಬ್ಬರು ಅದನ್ನು ಕಡಿತಾರೆ. ಸೊ ಇದು ನಮ್ಮ ಊರಲ್ಲಿ ಮಾಡುವಂತಹ ದಸರಾ ಸೆಲೆಬ್ರೇಷನ್. ಆ ರೀತಿ ಕತ್ತರಿಸಿದ ತಕ್ಷಣ ಅಲ್ಲಿ ಸಿಗುವಂತಹ ಆ ಬಾಳೆಕಂದನ್ನು ತಗೊಂಡು ಬಂದು ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಮ್ಮ ಕಡೆ ನಂಬ್ತಾರೆ. ಸೊ ಆಯುಧ ಪೂಜೆ ಅಂದಮೇಲೆ ಎಲ್ಲ ರೀತಿಯಲ್ಲಿ ಮನೇಲಿರೋ ಪ್ರತಿಯೊಂದು ವಸ್ತುವು ನಮಗೆ ಆಗಿರುತ್ತೆ. ಸೊ ಎಲ್ಲದನ್ನು ಇಟ್ಟು ಪೂಜೆ ಮಾಡ್ತಾ ಇದ್ವಿ. ಮೊದಲಿಗೆ ಗ್ಯಾಸ್ ಸ್ಟವ್ದು ಪೂಜೆ ಆದಮೇಲೆ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಗಾಡಿ ಪೂಜೆಗೆ ಎಲ್ಲರೂ ಆಲ್ರೆಡಿ ಪ್ರಿಪೇರ್ ಮಾಡಿ ನಿಲ್ಲಿಸಿದ್ರು ನಮ್ಮ ಯಜಮಾನ್ರು ಮತ್ತು ನಮ್ಮ ಮಾವ ಎಲ್ಲ ನೀಟಾಗಿ ತೊಳೆದು. ಸೊ ನಾನು ಹೋಗಿ ಪೂಜೆ ಶುರು ಮಾಡ್ಕೊಂಡ್ವಿ. ಅವಿಲ್ಲ ಅಂದ್ರೆ ಫಿಲ್ ಆಗಲ್ಲ ರೂಪ. ಅದಕ್ಕೆ ಫಸ್ಟ್ ಅವರವು ಆದ್ಮೇಲೆ ನಮ್ಮವು. ಅದರಿಂದನೇ ಅಲ್ವಾ ನಾವು ಅಷ್ಟು ದೊಡ್ಡವರಾಗಿದ್ದು. ಪೂಜೆ ಮಾಡ್ತಿಲ್ವಾ ಎತ್ಕೋಬೇಕಂತೆ ನಂದೆ ಸೀಸನ್ ಅಂದ್ರೆ ಹಂಗ ಇವಾಗ ಇದು ಚಾರೊಮ್ಮೆ ಇವಾಗ ಸೈಕಲ್ ನಲ್ಲಿ ನಿಂಬೆಹಣ್ಣು ತುಳಿತಾಳೆ ಅಲ್ಲಮ್ಮ. ಕಣ್ಣೋಡಿ ಚೆನ್ನಾಗಿ ಎಲ್ಲ ಎತ್ಕೊಳ್ತೀನಿ. ನಮ್ಮನ್ನು ಕಾಯೋ ದೇವ್ರುಗಳನ್ನ ನಾವೆಷ್ಟು ನಂಬ್ತೀವೋ ಹಾಗೆ ಪ್ರತಿದಿನ ನಮ್ಮನ್ನು ಕರ್ಕೊಂಡೋಗೋ ಸೇಫಾಗಿ ಕರ್ಕೊಬರೋಂಥ ನಮ್ಮ ಗಾಡಿಗಳು ಕೂಡ ಅದೇ ಸ್ಥಾನಕ್ಕೆ ಇರ್ತವೆ. ಸೊ ವರ್ಷಕ್ಕೊಂದ್ಸತಿ ಎಲ್ಲ ರೀತಿ ಗಾಡಿಗಳನ್ನ ಪೂಜೆ ಮಾಡಿ ಆವಾಗ ಅದನ್ನು ನೋಡೋ ಅದೇ ಒಂಥರ ಖುಷಿ. ಬಿಕಾಸ್ ಈ ವೆಹಿಕಲ್ಸ್ ಅನ್ನೋದು ಖಂಡಿತ ಅದೇನೋ ನಮ್ಮ ಇಂಡಿಯನ್ಸ್ ಅಂತ ಆಲ್ಮೋಸ್ಟ್ ವೆರಿ ಎಮೋಷ್ನಲ್ ಕನೆಕ್ಟೆಡ್ ಇರುತ್ತೆ. ಸೊ ನಮಗೇನಾದರೂ ಬರುವಾಗೆಲ್ಲ ಗಾಡಿಗಳನ್ನ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊತಾ ಇರ್ತೀವಿ. ಬಿಕಾಸ್ ಅವುಗಳು ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬ ಮೆಂಬರ್ ಅನ್ನೋ ಥರ ಫೀಲ್ ಮಾಡ್ತೀವಿ. ಸೊ ಇದೊಂದು ಕುಂಬಳಕಾಯಿ ಹೊಡೆಯೋ ಶಾಸ್ತ್ರಗಳು ಬಂದು ಯಾವುದೇ ದೃಷ್ಟಿಗಳಿತ್ತು ಅಂದರೆ ನಿವಾರಣೆ ಆಗಲಿ ಅಂತ ಇದನ್ನು ಒಂದು ನೋಡೋದಕ್ಕೆ ಒಂಥರ ಖುಷಿ. ಯಾಕೆ ಅಂದರೆ ನಮ್ಮ ಹಳೆ ಟೈಮೆಲ್ಲ ನೆನೆಸ್ಕೊಂಡ್ರೆ ನಮ್ಮ ಏರಿಯಾದಲ್ಲಿ ನಾವು ಮಾಡಿದಾಗ ಪ್ರತಿಯೊಬ್ಬರು ಮನೆಯಲ್ಲೂ ಒಂದೊಂದು ಟೈಮಿಂಗ್ಸಲ್ಲಿ ಮಾಡಿದಾಗ ಅದರಲ್ಲೆಲ್ಲ ಫುಲ್ಲು ಕಾಯಿನ್ಸ್ ಹಾಕಿ ಆ ಕಾಯಿನ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ತೊಗೊಂಡೋಗಿ ನಾವು ಅದನ್ನು ಏನೋ ಒಂದು ತಿಂಡಿ ತೊಗೊಳ್ತಾ ಇದ್ದಿದ್ದಾಗಲಿ ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಹಿಂಗ್ ಬಾ ಆಯ್ತು ಮಾಡಿದೆ ಚೆನ್ನಾಗಿ. ಸ್ಟಾರ್ಟ್. ಮುಂದೆ ಬಾ ತುಳಿಯಮ್ಮ. ಬಾ ಫಾಸ್ಟ್ ಮೂವ್ ಮಾಡು. ಚಾರು ಆಯ್ತು. ಆ್ಯಕ್ಚುಲಾಗಿ ಆಯುಧ ಪೂಜೆ ಅಂತ ಬಂದಾಗ ನನಗೆ ತುಂಬ ಜಾಸ್ತಿ ನೆನಪಾಗೋದು ನಮ್ಮ ಅಜ್ಜಿ ಮನೆಯೇ. ಸೊ ಅಲ್ಲಿ ಆವಾಗ ಅಂದರೆ ನಾವಿನ್ನು ಚಿಕ್ಕವರಿದ್ದಾಗ ಮಾಡ್ತಿದ್ದು ನೋಡೋದಕ್ಕೆ ಖುಷಿ ಇರ್ತಿತ್ತು. ಬಿಕಾಸ್ ಆಗ ಸೈಕಲ್ ನಮ್ಮ ಮಾವಂದ್ರದು ಹಾಗೆ ಎತ್ತಿನ ಗಾಡಿ ಅವು ಎಲ್ಲದಕ್ಕೂ ಪೂಜೆ ಮಾಡಿ ಸಂಜೆ ಟೈಮ್ ಮಾಡ್ತಿದ್ರು. ಸಂಜೆ ಟೈಮ್ ಪೂಜೆ ಆಗಿದ ತಕ್ಷಣ ಎಲ್ಲ ಒಂದು ರೌಂಡು ಓಡಾಡ್ಕೊಂಡು ಬರ್ತಿದ್ದಿದ್ದು. ಅದಕ್ಕೆ ಬಲೂನ್ಗಳು ಮತ್ತು ಕಲರ್ ಪೇಪರ್ಸ್ಗಳು ಅವನ್ನೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ತಾ ಇದ್ದಿದ್ದು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಬಟ್ ಇವಾಗೇನು ಆ ಥರ ಎಲ್ಲ ಎಲ್ಲೂ ಕಾಣೋದು ಇಲ್ಲ, ಸಿಗೋದು ಇಲ್ಲ. ಆ ಖುಷಿ ಮತ್ತೆ ಎಲ್ಲೂ ಹುಡ್ಕೋಕ್ಕೂ ಆಗೋದಿಲ್ಲ.
ಆ್ಯಕ್ಚುಲಿ ನನಗಂತೂ ಸೂಪರಾಗಿ ಡ್ರೈವಿಂಗ್ ಅಂತೂ ಏನೂ ಬರೋದಿಲ್ಲ. ಅದಕ್ಕೆ ನೋಡಿ ನಮ್ಮ ಭಯ ಇಟ್ಕೊಂಡವ್ರೆ ನಾನು ಎಲ್ಲಿ ಬೀಳ್ಸ್ಬಿಡ್ತೀನೋ ಅಂತಾನೆ. ಯಾರಿಗೂ ನಂಬಿಕೆನೇ ಇಲ್ಲ ಪಚ್ಚೆ. ಅದ್ರಲ್ಲಿ ನನ್ನ ಮಗಳು ಒಬ್ಳು ನಾನು ಬರ್ತೀನಿ ಅಂತ ಕುಣಿತಾ ಇದ್ಲು. ಸೊ ಅವಳನ್ನ ಕಣ್ತಪ್ಪಿಸಿ ನಾನು ಹಿಂಗೋ ನಿಧಾನಕ್ಕೆ ಡ್ರೈವ್ ಮಾಡ್ಕೊಂಡು ಬಂದೆ. ಹಲೋ, ಬನ್ನಿ ಮುಂದಕ್ಕೆ, ನಾನು ಬರ್ತೀನಿ. ಹುಬ್ಬು ಮಗಳನ್ನ ಕರ್ಕೊಂಡು ಹೋಯ್ತಾ ಇರ್ತಾರೆ ಹಂಗೆ ಬರೋದು ಮಾಡಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಚಾರು, ಹಾಯ್. ನಾನು ನನ್ನ ಮಗಳು ಒಂದೇ ಥರ ಡ್ರೆಸ್. ಸೊ ಎಲ್ಲ ವಿಘ್ನಗಳ ನಿವಾರಣೆ, ವಿನಾಶಕ. ಸೊ ವಿನಾಯಕನ ದೇವಸ್ಥಾನಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಏನು ಅಂದರೆ ಮನೇಲಿ ಏನೇ ಪೂಜೆ ಆದರೂ ದೇವರ ಆಶೀರ್ವಾದನ ದೇವಸ್ಥಾನಕ್ಕೆ ಹೋಗಿ ಅದೊಂಥರ ಫೀಲ್, ಅದೇ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಪ್ರತಿ ವರ್ಷವೂ ಅಷ್ಟೇ ಒಂದು ಗಾಡಿ ಪೂಜೆ ಆಗಿದ ತಕ್ಷಣ ಹೋಗ್ತಿದ್ವಿ. ಲಾಸ್ಟ್ ಇಯರ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲರೂ ಒಂದೇ ಸಲ ನಿಲ್ಲಿಸಿ ಪೂಜೆ ಮಾಡಿದ್ವಿ. ಈ ಸಲ ನಾವು ಸ್ವಲ್ಪ ಬೇಗನೆ ಮುಗಿಸ್ಕೊಂಡ್ವಿ. ಸೇ ಹಾಯ್ ನನ್ನ ಯೂಟ್ಯೂಬ್ ಚಾನಲ್ಗೆ ಮಾಡ್ತಿದ್ದೀನಲ್ಲ, ಒಂದು ಗಂಡಿದೆ, ಎಲ್ಲಾದ್ರೂ ಹೆಣ್ಣು ಉಟ್ಕೊಡಿ ಅಂತ. ಸೊ ಊರಲ್ಲೆಲ್ಲ ರೌಂಡ್ ಹೋಗಿ ಬಂದಾದ್ಮೇಲೆ ಆ್ಯಕ್ಚುಲಿ ಇದು ನವರಾತ್ರಿ ಸ್ಪೆಷಲ್ ಮಾಡ್ತಿದ್ದಿದ್ದು. ಸೊ 9 ದಿನಗಳ ಕಾಲ 9 ಕಲರ್ಸ್ ಸ್ಯಾರಿ ಹಾಕ್ಕೊಂಡು ಎಲ್ಲರೂ ಒಟ್ಟಿಗೆ ಒಂದು ಅಸೆಂಬ್ಲಿ ಆಗ್ತಾಯಿದ್ವಿ ಹೆಣ್ಮಕ್ಳು. ಸೊ ಲಾಸ್ಟ್ ಡೇ ಅಂತ ಹೇಳಿಬಿಟ್ಟು ಸುಮ್ಮನೆ ಒಂದು ಸಿಂಪಲಾಗಿ ಅಂತಾಕ್ಷರಿ ಆಡೋಣ ಅಂತ ಎಲ್ಲರೂ ಜಾಯ್ನ್ ಆದ್ವಿ. ಸೊ ಈ ಜಾಯ್ನ್ ಆದಾಗ ಒಂದಷ್ಟು ತರಲೆ ತಮಾಷೆಗಳು, ಬಟ್ ಸ್ವಲ್ಪ ಕರೆಂಟ್ ಇರಲಿಲ್ಲ, ಬಟ್ ಅದು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಸುವಾಲಿ ಹಾಡೆನ್ನಲಾಲಿ ನನ್ನ ಸೊಗಸಾದ ಲಾಲಿ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವಾರು ಯೋಗಿ ವರ್ಯನೇ. ಅದಾಗಿದೆ ರಾಘವೇಂದ್ರನೇ. ಎಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ನಮ್ಮ ಪುಟಾಣಿದೊಂದು ಚಿಕ್ಕ ಶಾಸ್ತ್ರ ಇತ್ತು. ಆ ಶಾಸ್ತ್ರನ ನಮ್ಮನೇಲೇ ಮಾಡಿದ್ವಿ. ಬಟ್ ಇದ್ರ ಪೂರ್ತಿ ವಿಡಿಯೋನ ನಮ್ಮ ಅಕ್ಕನ ವಿಡಿಯೋದಲ್ಲಿ ನೋಡ್ಬೋದು ನೀವು. ಸೊ ಅದನ್ನು ಮಿಸ್ ಮಾಡ್ತೀರಾ ನೋಡಿ, ನಮ್ಮ ಪುಟಾಣಿ ಯಾವ ಪ್ಲೇಟ್ ಫಸ್ಟ್ ಮುಟ್ಟುತ್ತಾಳೆ ಅಂತ. ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಒಂದು ಬರ್ಡೇ ಪಾರ್ಟಿ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಎಲ್ಲರೂ ಸೈಲೆಂಟ್ ಆಗಿ. 60 seconds, 59, 58, 67. ಅವ್ಳು ಬರಲ್ಲ ಬಿಡಿ. ಕರೆಕ್ಟ್ Happy birthday to you. Happy birthday to you. May God bless you. May God bless you. May God bless you, children. Happy birthday to you.
ಸೊ ಇದಾಗಿತ್ತು ಒಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಹಾಗೆ ಈ ಫೋಟೋಸ್ ಬಂದು ನಮ್ಮ ನವರಾತ್ರಿ ಸೆಲೆಬ್ರೇಷನ್ಸ್ದು. ಇದ್ರ ವ್ಲಾಗ್ಸ್ನೆಲ್ಲ ನಾನು ತೊಗೊಂಡಿರಲಿಲ್ಲ, ಬಟ್ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡೋಣ ಅಂತ ಈ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪ್ರತಿದಿನ ಕೂಡ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಪ್ರತಿಯೊಂದು ದಿನವೂ ಒಂದೊಂದು ಕಲರ್ ಸ್ಯಾರೀಸ್ ವೇರ್ ಮಾಡಿ ಯೂನಿಕ್ ಆಗಿ ಎಲ್ಲರ ಜೊತೆ ಸೇರಿಕೊಂಡು ಖುಷಿಯಾಗಿ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಒಂದು ಒಳ್ಳೆ ಮೂಮೆಂಟ್ನ ಕ್ರಿಯೇಟ್ ಮಾಡ್ಕೊಂಡ್ವಿ. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.